ಸ್ವಾಮಿಗೆ ಘಟನೆಗಳು ಅಸಹಜ ತಿರುವು ಪಡೆದವು. ಅಪ್ಪ ಹಾಲ್ ಲ್ಯಾಂಪ್ ಬೆಳಕಿನಲ್ಲಿ ಓದುತ್ತಿದ್ದ ಸುದ್ದಿಪತ್ರಿಕೆಯಿಂದ ಮೇಲೆ ನೋಡಿದರು ಮತ್ತು ಹೇಳಿದರು, ಸ್ವಾಮಿ, ಕೇಳು ಇದನ್ನು. ಹಳ್ಳಿಯೊಂದರ ಬಾಲಕನು ಮಾರ್ಗದಿಂದ ಮನೆಗೆ ಬರುತ್ತಿದ್ದಾಗ ಹುಲಿಯಿಂದ ಮುಖಾಮುಖಿಯಾಗಿದ್ದಾನೆ ಎಂಬ ಧೈರ್ಯದ ಸುದ್ದಿ ಬಂದಿದೆ. ಆ ಪರಿಚ್ಛೇದದಲ್ಲಿ ಆ ಬಾಲಕನು ಹುಲಿಯೊಂದಿಗೆ ಹೊಡೆದಾಟ ನಡೆಸಿದ ಕತೆ ಮತ್ತು ಅವನು ಮರದ ಮೇಲೆ ಏರಿ ಅರ್ಧ ದಿನವರೆಗೆ ಅಲ್ಲಿ ಉಳಿದುಕೊಂಡಿದ್ದ ಕತೆಯಿತ್ತು. ಕೊನೆಗೆ ಜನರು ಅಲ್ಲಿ ಬಂದರು ಮತ್ತು ಹುಲಿಯನ್ನು ಕೊಂದರು. 2 ಓದಿ ಮುಗಿಸಿದ ನಂತರ ಅಪ್ಪ ಸ್ವಾಮಿಯ ಕಡೆ ದೃಢವಾಗಿ ನೋಡಿದರು ಮತ್ತು ಕೇಳಿದರು, ನೀನು ಇದಕ್ಕೆ ಏನು ಹೇಳುತ್ತೀಯಾ? ಸ್ವಾಮಿ ಹೇಳಿದರು, ಅವನು ಬಹುಶಃ ಶಕ್ತಿವಂತನೂ ಮತ್ತು ದೊಡ್ಡವನೂ ಇರಬೇಕಷ್ಟೇ, ಬಾಲಕನಲ್ಲ. ಒಬ್ಬ ಬಾಲಕನು ಹುಲಿಯೊಂದಿಗೆ ಹೇಗೆ ಹೋರಾಡಬಹುದು? ನೀನು ಪತ್ರಿಕೆಗೆ ಮೀರಿ ಜಾಣನಾದಿಯಾ? ಅಪ್ಪ ಕೇಳಿದರು. ಒಬ್ಬನು ಆನೆಗೆ ಸಮಾನ ಶಕ್ತಿ ಹೊಂದಿದರೂ ಭಯಂಕನಾಗಿರಬಹುದು. ಇನ್ನೊಬ್ಬನು ಕೇವಲ ಗಾಸುಗಟ್ಟಿದಷ್ಟು ಶಕ್ತಿ ಹೊಂದಿದ್ದರೂ ಧೈರ್ಯ ಇದ್ದರೆ ಏನೇನಾದರೂ ಸಾಧಿಸಬಹುದು. ಧೈರ್ಯವೇ ಎಲ್ಲವೂ, ಶಕ್ತಿ ಮತ್ತು ವಯಸ್ಸು ಮುಖ್ಯವಲ್ಲ. ಸ್ವಾಮಿ ಆ ತತ್ವವನ್ನು ಒಪ್ಪಲಿಲ್ಲ. ಅದು ಹೇಗೆ